ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 55ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ನಾವು ಅನೇಕವಾಗಿ ನಾವು ಚಿಂತಿಸ್ತೇವೆ, ನಮ್ಮ ಭಾರಗಳನ್ನ ಕರ್ತನ ಮೇಲೆ ನಾವು ಹಾಕುವುದಿಲ್ಲ. ನಾವು ಕರ್ತನ ಸಮ್ಮುಖದಲ್ಲಿ ನಾವು ಒಂದು ನನಗೆ ಈ ರೀತಿಯಾದ ಒಂದು ಚಿಂತನೆ ಇದೆ ಸ್ವಾಮಿ, ಈ ರೀತಿಯಾದ ಒಂದು ಹೋರಾಟ ಇದೆ ಸ್ವಾಮಿ ಎಂದು ನಾವು ಕರ್ತನ ಸಮ್ಮುಖದಲ್ಲಿ ನಾವೇನ್ ಮಾಡುವುದಿಲ್ಲ, ಹೇಳುವುದಿಲ್ಲ. ಆದ್ರೆ ಕರ್ತನ ವಾಕ್ಯ ಹೇಳ್ತಾ ಇದೆ, ನಿನ್ನ ಚಿಂತಾಭಾರವನ್ನ ನೀನು ಏನ್ ಮಾಡು, ದೇವರ ಸಮ್ಮುಖದಲ್ಲಿ ಇಡು. ನಿನ್ನ ಚಿಂತಾಭಾರವನ್ನ ದೇವರ ಮೇಲೆ ಹಾಕು, ಆತನು ನಿನ್ನನ್ನು ಏನ್ ಮಾಡ್ತಾನೆ, ನಡೆಸ್ತಾನೆ. ಆತನು ನಿನ್ನನ್ನು ಏನ್ ಮಾಡ್ತಾನೆ, ಉದ್ಧಾರವನ್ನ ಮಾಡ್ತಾನೆ ಎಂದು ಈ ವಚನ ಬರೆಯಲ್ಪಟ್ಟಿದೆ. ಆದ್ರೆ ನಮ್ಮ ಚಿಂತಾಭಾರಗಳನ್ನ ನಾವೇನ್ ಮಾಡ್ತೇವೆ, ಮನುಷ್ಯರ ಮುಂದೆ ನಾವು ತೋಡಿಕೊಳ್ತೇವೆ. ಮನುಷ್ಯರ ಮುಂದೆ ನಾವೇನ್ ಮಾಡ್ತೇವೆ, ಆ ಒಂದು ಚಿಂತಾಭಾರಗಳನ್ನ ನಾವು ಹೇಳಿಕೊಳ್ತೇವೆ. ಆದರೆ ಮನುಷ್ಯರು ನಮ್ಮ ಚಿಂತೆಗಳಿಗೆ ಅವ್ರು ಏನ್ ಮಾಡುವುದಿಲ್ಲ, ಸಹಾಯವನ್ನು ಮಾಡುವುದಿಲ್ಲ. ಮನುಷ್ಯರು ನಮ್ಮ ಕೈ ಹಿಡಿಯುವುದಿಲ್ಲ, ಅವ್ರು ಕೈ ಬಿಟ್ಟು ಹೋಗಿ ಬಿಡ್ತಾರೆ. ಆದರೆ ಕರ್ತನ ಸಮ್ಮುಖದಲ್ಲಿ ನಮ್ಮ ಚಿಂತನೆಗಳನ್ನ ಕರ್ತನ ಸಮ್ಮುಖದಲ್ಲಿ ಇಡುವಾಗ ಕರ್ತನ ನಮ್ಗೆ ಏನ್ ಮಾಡುವವರಾಗಿದ್ದಾರೆ, ಸಹಾಯವನ್ನ ಮಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ಕರ್ತನ ಸಮ್ಮುಖದಲ್ಲಿ ಯಾವಾಗ ನಮ್ಮ ಚಿಂತಾಭಾರಗಳನ್ನ ನಾವು ಹೇಳ್ತೇವೋ ಆಗ ಆತನ ನಮ್ಗೆ ಏನ್ ಮಾಡ್ತಾನೆ, ಸಹಾಯವನ್ನ ಮಾಡ್ತಾನೆ. ನೀತಿವಂತನನ್ನ ಆತನ ಏನ್ ಮಾಡುವುದಿಲ್ಲ, ಕದಲಗೊಳಿಸುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು, ನೀನು ಅವರನ್ನು ಆಶೀರ್ವಾದಿಸು ದೇವರೇ. ಅವರ ಚಿಂತಾಭಾರಗಳನ್ನ ಕರ್ತನೆ ನೀನು ಅವ್ರಿಗೆ ಸಹಾಯವನ್ನ ಮಾಡಪ್ಪ. ನಿಮ್ಮ ನಾಮಕ್ಕೆ ಸ್ತೋತ್ರ. ನೀತಿವಂತನನ್ನ ಕದಲಗೊಳಿಸು ಅಂತ ನೀವು ವಚನ ಹೇಳ್ತದಪ್ಪ. ಅದೇ ರೀತಿಯಾಗಿ ನಿನ್ನ ಜನರನ್ನು ನೀನು ನಡೆಸು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ಅದೇ ರೀತಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.